ಇಂಡಿಯಾ ಶೈನಿಂಗ್ ಅಂತ ಹೇಳುವ ಕ್ಯಾಂಪೇನ್ 40 ಕೋಟಿ ಜನ ಹೊಸ ಜನಧನ ಖಾತೆಯನ್ನ ಮಾಡಿದರು. ಒಂದು 3-4 ಸಂಗತಿಗಳನ್ನಾದರೂ ಇದು ನಮ್ಮ ಸಾಧನೆ. ಯಾರಿಗೋ ಒಂದು ಸರಿಯಾಗಿ ಒಂದು ಪೆಟ್ಟು ಕೊಟ್ಟರೆ ಪೊಲೀಸರಿಂದ ಹಿಡಿದು ಎಲ್ಲರೂ ಬರ್ತಾರೆ. ಈಗ ಮಾತನಾಡುವಾಗ ತುಂಬಾ ಜಾಗ್ರತೆ ಇರಬೇಕಾದಂತಹ ಕಾಲದಲ್ಲಿ ನಾವಿದ್ದೇವೆ. ಹಾಗಾಗಿ ಈಗ ನಾನು ಮಾತಾಡಿದ ಮೇಲೆ ನಾನಿದನ್ನು ಮಾತಾಡಲಿಲ್ಲ ಅಂತೇಳಿ ಹೇಳಲಿಕ್ಕಾಗದ ಒಂದು ಪರಿಸ್ಥಿತಿ ಇದೆ. ಜಾಗ್ರತೆಗೋಸ್ಕರ ಹೇಳುವಂಥದ್ದು ಇದು ನಿಜವಾಗಿ ಕಾರ್ಯಾಗಾರ. ಹಾಗಾಗಿ ಭಾಷಣ ಅಲ್ಲ ಇದು. ನವೀನರು ಹೇಳಿದ್ರಲ್ಲ, 11 ವರ್ಷದ ಬಗ್ಗೆ ತಕ್ಷಣ ಸಭೆಯಲ್ಲಿ ಪ್ರಶ್ನೆ ಕೇಳಿದ್ರೆ ಎಷ್ಟು ಮಂದಿ ಒಂದು 3-4 ಸಂಗತಿಗಳನ್ನಾದರೂ ಇದು ನಮ್ಮ ಸಾಧನೆ ಅಂತೇಳಿ ಹೇಳುವಂತಹ ಸಾಮರ್ಥ್ಯ ಅಥವಾ ಅನುಭವ ಅಥವಾ ಮಾಹಿತಿ ನಮ್ಮ ಹತ್ರ ಇದೆ ಅಂತ ಹೇಳುವಂಥದ್ದನ್ನು ನಾನು ಮುಂದಿನ 5 ನಿಮಿಷ ನನಗೆ ಗೊತ್ತಿದೆ. ನಾನು ನಿಮಗೆ ಮೊದಲಾಗಿ ಧನ್ಯವಾದ ಕೊಡ್ತೇನೆ. ಯಾಕೆಂದ್ರೆ ಸಾಮಾನ್ಯವಾಗಿ ಶಾಸಕರು ಎಂದು ಹೋಗುವಾಗ ಅವರ ಹಿಂದೆ ಹೋಗುವಷ್ಟು ಜನ ಇರ್ತಾರೆ ಯಾವುದೇ ಸಭೆಯಲ್ಲಿ. ಅದರ ನಂತರ ಉದ್ಘಾಟನೆ ಆದ ನಂತರ ಒಮ್ಮೆ ಒಂದಷ್ಟು ಜನ ಹೊರಡುತ್ತಾರೆ. ಇಲ್ಲಿ ಕೂತವರ ಮನಸ್ಸಿನಲ್ಲಿ ನನಗೆ ಕೊಟ್ಟು ಖಾತೆ ಇರಬೇಕೋ, ಅವರಿಗೆ ಮುಖಾದರೂ ಕೊಟ್ಟಿದ್ದಾರೆ, ಸಮಯ ಬೇಕಾದ್ರೆ ನೋಡಿ. ಅದರಲ್ಲಿ 15 ನಿಮಿಷ ಮೀರಿ ಉಳಿದ ಅರ್ಧ ಗಂಟೆ ಮಾತ್ರ ನನಗೆ ನೀವು ಕೊಟ್ಟ ಉತ್ತರದಲ್ಲಿ ನನಗೆ ಸಮಾಧಾನ ಸಿಕ್ಕಿದ್ರೆ ಮತ್ತೆ ಪುನಃ 15 ನಿಮಿಷದ ಡಿಸ್ಕೌಂಟ್ ನಾನು ಕೊಡ್ತೇನೆ. 15 ನಿಮಿಷದಲ್ಲಿ ನನ್ನ ಮಾತನ್ನ ನಿಲ್ಲಿಸ್ತೇನೆ. ಈ ಕಾರ್ಯಕ್ರಮ ಇರುವುದೇ ಆಲೋಚನೆ ಮಾಡಿ. ಈ ಕಾರ್ಯಕ್ರಮದ ಹಿಂದೆ ಇರುವ ಉದ್ದೇಶ ಏನು ಅಂತ ಹೇಳಿದೆ. ಈಗಿನ ಕಾಲ ಹೇಗೆ ಅಂತ ಕೇಳಿದ್ರೆ ಪ್ರಚಾರದ ಕಾಲ. ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿ ಒಂದು ಸೆಲ್ಫಿಯೋ ಒಂದು ಫೋಟೋ ತೆಗೆದು ಫೇಸ್ಬುಕ್ ಅಲ್ಲೋ ವಾಟ್ಸಪ್ ನಲ್ಲಿಯೋ ಹಾಕಿ ನಾನು ಇದ್ದದ್ದು 1 ಗಳಿಗೆ ಆದರೂ ಕೂಡ ಆ 1 ಗಳಿಗೆಗೆ ಎಷ್ಟು ಪ್ರಚಾರ ಕೊಡಬೇಕೋ ಇವತ್ತು ತುಂಬ ಮಂದಿ ಈಗಾಗಲೇ ಹಾಕಿ ಆಗಿರ್ಬೋದು ಫೇಸ್ಬುಕ್ ಅಲ್ಲಿ. ನಾನು ಬಿಜೆಪಿಯ ಕಾರ್ಯಕ್ರಮಕ್ಕೆ ಹೋಗಿದ್ದೆ. 11 ವರ್ಷದ ಸಾಧನೆಯ ಕಾರ್ಯಕ್ರಮದಲ್ಲಿ ನಾವು ಇದ್ದೇವೆ. ಆದರೆ ಪ್ರಚಾರಕ್ಕೆ ಶಕ್ತಿ ಇದೆ, ಬಹಳ ದೊಡ್ಡ ಶಕ್ತಿ ಇದೆ. ತುಂಬ ಬಾರಿ ನಮ್ಮ ಮಾತುಗಳಲ್ಲಿ ಆಗದರ ಬಗ್ಗೆ ನಾವು ಮಾತಾಡ್ತೀವಿ. ವಿಶೇಷವಾಗಿ ಅದರಲ್ಲಿಯೂ ನನಗೆ ಏನಾದರೂ ಆಗಲಿಲ್ಲ ಅಂತ ಹೇಳಿದ್ರೆ ಅದರ ಬಗ್ಗೆ 10 ಜನರನ್ನು ಹೇಳ್ತೀವಿ. ಆದರೆ ಆದದರ ಬಗ್ಗೆ ಎಷ್ಟು ಮಾತಾಡ್ತೀವಿ. ಇದರ ಮೇಲೆ ಅದು ನಮ್ಮ ಗ್ರಾಮ ಪಂಚಾಯತ್ ಇರ್ಬೋದು, ಲೋಕಸಭೆಯವರೆಗೂ ಇದರ ಪರಿಣಾಮ ಆಗುವಂತ. ಇವತ್ತು ಮಾಹಿತಿ ತಂತ್ರಜ್ಞಾನದ ಕಾಲ. ಹಾಗಾಗಿ ಈ ಕಾರ್ಯಕ್ರಮವನ್ನ ಯಾಕೆ ಆಲೋಚನೆ ಮಾಡಿದ್ದಾರೆ ಅಂತ ಹೇಳುವ ಮಾತನ್ನು ಹೇಳಿ ನಿಮ್ಮ ಹತ್ರ ಒಂದೆರಡು ಪ್ರಶ್ನೆ ಕೇಳ್ತೇನೆ. ಹಾಗಾಗಿ ಯಾರಾದರೂ ಅದರ ಬಾಧ್ಯತೆಗಳು ನಾವು ಓಡಾಟ ಕೇಳಲು ಹೇಳುವಂತ ಆಲೋಚನೆ ಇದ್ರೆ ಇಲ್ಲ, ಇಲ್ಲಿ ನೀವೇ ಮಾತಾಡುವಂಥವರು, ನಾನು ಕೇಳುವಂಥವರು. ಅದಕ್ಕೆ ನೀವು ಹೇಳಿದ ಮಾತುಗಳನ್ನೇ ಒಟ್ಟಿಗೆ ಸೇರಿಸ್ತಾನಂತೆ ಅದಕ್ಕೆ ಏನು ಸಮಾಪ್ತಿಯನ್ನ ಅಥವಾ ಅದರ ಒಟ್ಟು ಸಾರವನ್ನ ಹೇಳ್ತೇವೆ. ಎಲ್ಲರೂ ಒಟ್ಟಿಗೆ ಸೇರಿ ಮಾಡುವಂತಹ ಒಂದು ಕಾರ್ಯಕ್ರಮ ಇದೆ ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕ್ರಮದಲ್ಲಿ. ಆವಾಗ ಭಾರತ ಮಾತೆಗೆ ಹೂ ಹಾಕಿದಾಗಲೂ ಶಾಸಕರೇ ಹೇಳಿದರು ಭಾರತ ಮಾತಾ ಕಿ ಜೈ. ಮತ್ತೆ ಪುನಃ ಒಂದೇ ಭಾರತ ಕಾಲ ಮೇಲೆ
ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಇಲ್ಲಿ ಕೂತವರನ್ನೆಲ್ಲ ಕಾರ್ಯಕ್ರಮದ ನಿರ್ವಾಹಕರು ಸೇನಾನಿಗಳು ಅಂತ ಹೇಳಿ ಸೇನಾನಿಗಳು ಅಂತ ಹೇಳಿದ್ರೆ ನಮ್ಮ ನಮ್ಮ ಊರುಗಳಲ್ಲಿ ನಾವು ನೇತೃತ್ವವನ್ನ ವಹಿಸುವಂತವರು ಕಾರಣಗಳಲ್ಲ, ಸೇನಾನಿಗಳು. ನಮ್ಮ ಊರಿನಲ್ಲಿ ನಮ್ಮ ಗ್ರಾಮದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಥವಾ ಕೇಂದ್ರ ಸರ್ಕಾರದ ಬಗ್ಗೆ ಮಾತನಾಡುವಂತವರು ಯಾರು ಅಂತ ಕೇಳಿದ್ರೆ ನಾವು ನಮ್ಮ ನೆಗೆಟಿವ್ ಮಾತಾಡಲಿಕ್ಕೆ, ನಕಾರಾತ್ಮಕ ಮಾತಾಡಲಿಕ್ಕೆ ಹೇಳಿದ್ದಾರೆ. ನಾವು ಯಾರು ಹೇಳಿದ್ರೆ ನಾವು ಪಾಸಿಟಿವ್ ಸಕಾರಾತ್ಮಕವಾಗಿಯೇ ಮಾತನಾಡಬೇಕಾದಂಥವ್ರು. ವಾಜಪೇಯಿ ಅವರು ಮಾತು ಹೇಳಿದರು, ಶೈನಿಂಗ್ ಇಂಡಿಯಾ ಅಂತ ಹೇಳುವಂತಹ ಒಂದು ಕಾರ್ಯಕ್ರಮ ಅವರ ಚುನಾವಣೆಯ ಕೊನೆಗಾಲವರು ಕೆಲಸ ಮಾಡಲಿಲ್ಲ ಅಂತ ಹೇಳಿಲ್ಲ. ವಾಜಪೇಯಿ ಅವರ ಸಂದರ್ಭದಲ್ಲಿ ಬಹಳ ಒಳ್ಳೆಯ ಕೆಲಸಗಳು ಆಗಿತ್ತು. ಎಲ್ಲಿಯವರೆಗೆ ಪಾರ್ಟಿಗೆ ವಿಶ್ವಾಸ ಬಂದಿತ್ತು ಅಂತ ಹೇಳಿ ಕೇಳಿದ್ರೆ ಈ ಬಾರಿ ನಾವು ಗೆದ್ದೇ ಗೆಲ್ತೇವೆ ಅಂತ ಹೇಳಿ 6 ತಿಂಗಳ ಮೊದಲೇ ಚುನಾವಣೆ ಬಂದು ಇಂಡಿಯಾ ಶೈನಿಂಗ್ ಅಂತ ಹೇಳುವ ಕ್ಯಾಂಪೇನ್. ಆದ್ರೆ ನಾವು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಸೀಟುಗಳು ಬರಲಿಲ್ಲ. ಆವಾಗ ವಾಜಪೇಯಿ ಅವರು ಮಾತು ಕೇಳಿದ್ರು, ನಾನು ಕೆಲಸ ಮಾಡಿದ್ದೇನೆ, ನನ್ನ ಕೆಲಸದ ಕಾರಣಕ್ಕೆ ಕೊರತೆಯ ಕಾರಣಕ್ಕೆ ಸೋತದ್ದಲ್ಲ, ಈ ಕೆಲಸವನ್ನ ಜನರಿಗೆ ತಿಳಿಸುವುದರಲ್ಲಿ ನಾನು ಸ್ವಲ್ಪ ಹಿಂದೆ ಬಿದ್ದೆ, ನಮ್ಮ ಕಾರ್ಯಕರ್ತರು ಸ್ವಲ್ಪ ಹಿಂದೆ ಬಿದ್ದರು. ಈ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಆಲೋಚನೆ ಮಾಡಿದ್ದಾರೆ. 11 ವರ್ಷದಲ್ಲಿ ನಾವೇನಾದರೂ ಆಲೋಚನೆ ಮಾಡಿದ್ರೆ ಭಾರತದ ಕಾಲಘಟ್ಟವನ್ನು ನಾವೇನಾದರೂ ವಿಭಾಗ ಮಾಡುವುದಾದ್ರೆ ಸ್ವತಂತ್ರ ಬಂದ ಮೇಲೆ 1975ನೇ ಇಸ್ವಿಯವರೆಗಿನ ಒಂದು ಕಾಲಘಟ್ಟ, 1975ರ ನಂತರ 2014ರವರೆಗೆ ಒಂದು ಕಾಲಘಟ್ಟ, 2014ರ ನಂತರ ಇವತ್ತಿನವರೆಗಿನ ಕಾಲಘಟ್ಟ. ಈ 3 ಕಾಲಾವಧಿಯನ್ನ ಒಮ್ಮೆ ನಾವೇನಾದರೂ ಒಂದು ಸಣ್ಣಕ್ಕೆ ಕೂತು ತುಲನೆ ಮಾಡಿ ಅಧ್ಯಯನ ಮಾಡಿದರೆ ಬಹಳ ದೊಡ್ಡ ಬದಲಾವಣೆಯನ್ನು ನಾವು ಹೇಳ್ತೇವೆ. ತುಂಬಾ ಬಾರಿ ಆ ಮಾತನ್ನು ಹೇಳ್ತೇವೆ, ಭಾರಿ ಬದಲಾವಣೆ ಆಗಿದೆ, ಮೋದಿಯವರು ಬಂದ ಮೇಲೆ ಬಹಳ ಆಗಿದೆ. ಇಷ್ಟೇ ಹೇಳಿದ್ರೆ ಸಾಕಾಗುವುದಿಲ್ಲ. ಯಾಕೆಂದ್ರೆ ಹೇಳಿದ್ರೆ ಸಾಮಾನ್ಯವಾಗಿ ಕೊನೆಗೆ ಬಂದೆಲ್ಲಿಗೆ ಅಂತ ಹೇಳಿದ್ರೆ ನನಗೆ ಆಗಿದೆ. ಮೊನ್ನೆ ಅವರು ಸೊಸೈಟಿಯ ಒಂದು ಇದರಲ್ಲಿ ಫೇಸ್ಬುಕ್ನಲ್ಲಿ ಒಂದು ಮೋದಿಯವರ ಈ ಆಟೋಮೊಬೈಲ್ ಅಂತ ಹೇಳಿದ್ರೆ ಕಾರ್ ಉತ್ಪಾದನೆ ಅಥವಾ ವಾಹನಗಳ ಉತ್ಪಾದನೆಯಲ್ಲಿ ಎಷ್ಟು ಸಾಧನೆಯನ್ನು ಮಾಡಿದೆ ಅಂತ ಹೇಳುವಂತಹ ಒಂದು ವಿಷಯವನ್ನು ಹಾಕಿದ್ದೆ. ಕೂಡಲೇ ಅದಕ್ಕೆ ಕಾಂಗ್ರೆಸ್ಸಿನ ಮೊದಲು ನಮ್ಮದೇ ಇದ್ದರು, ಅವರಿಗೆ ಅಧ್ಯಕ್ಷರು ಮಾಡಲಿಲ್ಲ ಅಂತ ಹೇಳುವ ಕಾರಣಕ್ಕೆ ಅವರು ಕಾಂಗ್ರೆಸ್ ಇರ್ಬೋದು, ಸೊಸೈಟಿಯಲ್ಲಿ ಅವರನ್ನು ಅಧ್ಯಕ್ಷರು ಮಾಡಲಿಲ್ಲ ಅಂತ ಹೇಳುವ ಕಾರಣಕ್ಕೆ ಕಾಂಗ್ರೆಸ್ ಇರ್ಬೋದು. ಅವರು ನನಗೆ ಉತ್ತರ ಹಾಕಿದ್ರು, ನಿಮ್ಗೇನು ಗೊತ್ತು, ನೀವು GST ಎಷ್ಟು ಕಟ್ಟಲಿಕ್ಕೆ ಬರ್ತದೆ ಅಂತ ಗೊತ್ತುಂಟಾ? ಈಗ ಕಾರನ್ನು ಕೊಂಡೋಗಿ ಒಮ್ಮೆ ಗ್ಯಾರೇಜ್ ಶೋರೂಮ್ ಅಲ್ಲಿ ನಿಲ್ಲಿಸಿದ್ರೆ ಅವ್ರು ರಿಪೇರಿ ಮಾಡಿದ್ರೆ ಎಷ್ಟು ಖರ್ಚು ಬರ್ತದೆ ಅಂತ ಹೇಳಿ ಗೊತ್ತುಂಟಾ ಅಂತ ಹೇಳುವಂತ ಮಾತನ್ನು ಅವರು ಹೇಳಿದರು. ಹಾಗಾಗಿ ನಿಮಗೆ ಕಷ್ಟ ಗೊತ್ತಿಲ್ಲ, ನೀವು ಬರೀ ಪ್ರಚಾರದಲ್ಲಿ ನಿಜವಾದ ಅರ್ಥದಲ್ಲಿ ಏನು ಬೆಳವಣಿಗೆ ಆಗಲಿಲ್ಲ, ಜನರೆಲ್ಲ ತತ್ತರಿಸಿದ್ದಾರೆ. ನಾನು ಅವರನ್ನು ಹತ್ತಿರದಿಂದ ಗೊತ್ತಿದ್ದೆ. ನನಗೆ 10 ವರ್ಷದ ನಂತರ ಅವರದ್ದು ಒಂದು ಸೈಕಲ್ ಇರಲಿಲ್ಲ, ಟೂ ವೀಲರ್ ತಗೊಂಡು, ಅದರ ನಂತರ ಕಾರ್ ತಗೊಂಡು. ಒಬ್ಬ ಮನುಷ್ಯ ಕಾರ್ ತಗೊಳ್ತಾನೆ ಅಂತ ಹೇಳಿ ಆದ್ರೆ, ಲೋನ್ ಮಾಡ್ತಾನೆ ಅಂತ ಹೇಳಿ ಆದ್ರೆ ಅವನಿಗೆ ಕಟ್ಟುವ ಸಾಮರ್ಥ್ಯ ಇದೆ ಅಂತ ಹೇಳುವ ಕಾರಣಕ್ಕಲ್ಲ. ಹಾಗಾದ್ರೆ 10 ವರ್ಷದ ಹಿಂದೆ ಸೈಕಲ್ ತಗೊಂಡವ ತಿರುಗುತ್ತಿದ್ದವ ಇವತ್ತು ಕಾರು ತಗೊಂಡಿದ್ದಾನೆ ಅಂತ ಹೇಳಿ ಆದ್ರೆ ಅವನಿಗೆ ಬೆಳವಣಿಗೆ ಆಗಿಲ್ಲ. ಇದು GST ಕಟ್ಟಬೇಕು ಸರ್ಕಾರ ಅಂತ ಹೇಳಿದ ಮೇಲೆ ವ್ಯವಸ್ಥೆಯ ದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ನವರು ಮಾಡಲಿಕ್ಕೆ ಸಾಧ್ಯವಾಗದಂತಹ ಮನಮೋಹನ್ ಸಿಂಗ್ರ ಸಂದರ್ಭದಲ್ಲಿ GST ಬೇಕು, ಇಡೀ ದೇಶಕ್ಕೆ ಒಂದೇ ರೀತಿಯ ಟ್ಯಾಕ್ಸ್ ಸಿಸ್ಟಮ್ ಬೇಕು ಅಂತ ಹೇಳುವಂತದ್ದನ್ನ ಅವರು ಹೇಳ್ತಿದ್ದಾರೆ. ಅವರಿಗೆ ಮಾಡುವ ಧೈರ್ಯ ಇರಲಿಲ್ಲ. ಈಗ ಅಂತ ಹೇಳಿದ್ರೆ ಸ್ಟೇಟಿನ ಟ್ಯಾಕ್ಸ್ ಬೇರೆ, ಬೇರೆ ಬೇರೆ ಟ್ಯಾಕ್ಸ್
ಇದ್ದಲ್ಲೆಲ್ಲ ಟ್ಯಾಕ್ಸ್ ಇರುವಂತಹ ಕಾಲ ಇತ್ತು. ನಿಜವಾಗಿ ಅರ್ಥ ಮಾಡಿಕೊಂಡ್ರೆ ಸರಿಯಾಗಿ ನೀವು ಯಾರಾದ್ರೂ ಆರ್ಥಿಕ ತಜ್ಞರ ಹತ್ರ ಹೋಗಿ ಕೇಳಿ, GST ಬಂದದರ ಪರಿಣಾಮವಾಗಿ ಬೇರೆ ಬೇರೆ ಟ್ಯಾಕ್ಸ್ಗಳು ಕಡಿಮೆಯಾಗಿ ಇವತ್ತು ಒಂದೇ ಕಡೆ ಕಟ್ಟುವುದರಿಂದ ಬೇರೆ ಬೇರೆ ಕಟ್ಟುತ್ತಿದ್ದದರ ಒಟ್ಟು ಎಷ್ಟು ಆಗ್ತಿತ್ತು ಅದರ 20-30% ಕಡಿಮೆ ಟ್ಯಾಕ್ಸ್ ಆಗ್ತಾ ಇದೆ. ಇದನ್ನ ಕಾರಣವಾಗಿ ಏನು ಹೇಳಿದ್ರೆ ಒಂದೇ ಕಡೆ ಆಗುವುದರಿಂದಾಗಿ ಟ್ಯಾಕ್ಸ್ ಅಮೌಂಟ್ ಸ್ವಲ್ಪ ದೊಡ್ಡದು ಕಾಣ್ತದೆ. ಬೇರೆ ಬೇರೆ ಆಗ್ತಿದೆ. ಒಮ್ಮೆ 100 ರೂಪಾಯಿ ಕೊಡೋದಕ್ಕೂ 50 ರೂಪಾಯಿಗೆ 3 ಸರ್ತಿ ಕೊಡುವಾಗ 150 ಅದಕ್ಕೆ ಗೊತ್ತಾಗಿಲ್ಲ, ಕೊಟ್ಟದ 50 ಅಂತ ಹೇಳುವಂತ ಭಾವನೆ. ಈ ರೀತಿಯಲ್ಲಿ ಒಂದು ಬದಲಾವಣೆ. ಹಾಗಾಗಿ ಮೋದಿಯವರ 11 ವರ್ಷದ ಸಾಧನೆ ಹೇಳುವಾಗ ನಾವೇನಾದ್ರೂ ನಮ್ಮ ವೈಯಕ್ತಿಕ ದೃಷ್ಟಿಯಲ್ಲಿ ಆಲೋಚನೆ ಮಾಡ್ತೇವೆ ಅಂತ ಖಂಡಿತ ಎಲ್ಲೋ ಒಂದು ಕಡೆ ನಮಗೆ ಕೊರತೆ ಕಾಣುತ್ತದೆ. ಆದ್ರೆ ನಾವು ಆಲೋಚನೆ ಮಾಡುವಾಗ ಇಡೀ ದೇಶದಲ್ಲಿ ಆದಂತಹ ಬದಲಾವಣೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆದಂತಹ ಬದಲಾವಣೆ, ಜೊತೆಗೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಜೀವನದಲ್ಲಿ ಆದಂತಹ ಬದಲಾವಣೆ. ಇವತ್ತು ವಿಶ್ವಸಂಸ್ಥೆಯ ಸಂಖ್ಯೆಯ ಆಧಾರದ ಮೇಲೆ ಈ 11 ವರ್ಷದಲ್ಲಿ ಮೋದಿಯವರ ಬೇರೆ ಬೇರೆ ಕಾರ್ಯಕ್ರಮದ ಕಾರಣಕ್ಕೆ 25 ಕೋಟಿ ಜನ ಬಡತನ ರೇಖೆಯಿಂದ ಮೇಲೆ ಬಂದಿದ್ದಾರೆ. ನಾನೀಗ ನಿಮ್ಮ ಹತ್ರ ಅದೇ ಪ್ರಶ್ನೆಯನ್ನು ಕೇಳ್ತೇನೆ. ಬಡವರಿಗೋಸ್ಕರ ಈ ಮೋದಿಯವರು ಬಂದ ಮೇಲೆ ಬಂದಂತಹ ಕಾರ್ಯಕ್ರಮಗಳನ್ನು ನಾವು ಯಾರಾದರೂ ಒಬ್ಬರು ಒಂದೊಂದು ಹೇಳಿದ್ರು ಸಾಕು, ಯಾರಾದ್ರೂ ಒಬ್ಬರು ಬರ್ಕೊಳ್ಳಿ ಮಾಡ್ತಾರೆ ಹೇಳಬಹುದಾ? ಆಯುಷ್ಮಾನ್ ಭಾರತ್, ಆಯುಷ್ಮಾನ್ ಭಾರತದ ಬಗ್ಗೆ ಒಂದೆರಡು ವಿಷಯ. ಏನಪ್ಪ ಆಯುಷ್ಮಾನ್ ಭಾರತ ಅಂತ ಹೇಳಿದ್ರೆ, ಜನರಿಗೆ ಆರೋಗ್ಯ ದೃಷ್ಟಿಯಲ್ಲಿ ತೊಂದರೆ ಬಂದಾಗ ಒಬ್ಬ ಗಟ್ಟೆ ಕಡೆಯಲ್ಲಿದ್ದಂತ ವ್ಯಕ್ತಿ ಆಸ್ಪತ್ರೆಗೆ ಹೋಗಿ ಲಕ್ಷಗಟ್ಟಲೆ ಖರ್ಚು ಮಾಡುವಂತ ಆದ್ರೆ ಆಯುಷ್ಮಾನ್ ಭಾರತ್ ಬಂದದ್ರಿಂದ ಇವ್ರಿಗೆ ಎಷ್ಟು ದೊಡ್ಡ ಕಾಯಿಲೆ ಬಂದರೂ ಕೂಡ, ಎಷ್ಟು ಲಕ್ಷ ರೂಪಾಯಿ ಖರ್ಚಾದ್ರೂ ಕೂಡ ಅವರನ್ನ ಆರೋಗ್ಯವಂತನಾಗಿ 1 ರೂಪಾಯಿ ಆಸ್ಪತ್ರೆಗೆ ಪಡೆದು ಗುಣಮುಖರಾಗಿ ವಾಪಸ್ ತರುವಂತಹ ಒಂದು ವ್ಯವಸ್ಥೆ ಆಯುಷ್ಮಾನ್ ಭಾರತದಲ್ಲಿ ಪ್ರಧಾನಮಂತ್ರಿ ಮಾಡಿದ್ದಾರೆ. 5 ಲಕ್ಷ ರೂಪಾಯಿವರೆಗೆ 5 ಲಕ್ಷ ರೂಪಾಯಿವರೆಗೆ ವ್ಯವಸ್ಥೆ. BPL ಕಾರ್ಡ್ನವರಿಗೆ 5 ಲಕ್ಷದವರೆಗೆ ಇದೆ. ಕಾರ್ಡ್ನವರಿಗೂ ಇದೆ, ಅವರಿಗೂ ಇದೆ. ಎಂದು ನಿಂತು ಹೇಳುವಂತದ್ದು ಕೂಡ ಒಬ್ಬ ನಾಯಕನ ಲಕ್ಷಣ. ತಪ್ಪಾಗ್ತದೋ ಸರಿಯಾಗ್ತದೋ, ಆದ್ರೆ ನಮಗೆ ಗೊತ್ತಿರುವುದನ್ನ ಎದ್ದು ನಿಂತು ಯಾರು ಹೇಳಲಿಕ್ಕೆ ಶುರು ಮಾಡ್ತಾರೆ ಅವರು ಖಂಡಿತವಾಗಿಯೂ ನಾಯಕತ್ವವನ್ನು ಬೆಳೆಸಿಕೊಳ್ತಾರೆ. ಬೇರೆ ಕಡೆ ಹೋದಾಗ ಮಾತಾಡ್ತಾರೆ. ಒಂದು ಆಯುಷ್ಮಾನ್, ಇನ್ನೊಂದು ಜಲ ಜೀವನ ಮಿಷನ್. ಇದರಲ್ಲಿ ಪ್ರತಿ ಮನೆ ಮನೆಗೆ ಕುಡಿಯುವ ನೀರು. ಎರಡು ಕೃಷಿ ಸಮ್ಮಾನ ಎಷ್ಟು ಬರುತ್ತದೆ? ಯಾರಿಗೆ ಬರ್ತದೆ? ಎಲ್ಲ ರೈತರಿಗೆ ಬರ್ತದೆ. ಯಾರ ಹತ್ರ RTC ಇದೆ ಅವರಿಗೆ ಬರ್ತದೆ. ಜನೌಷಧಿ 4. ಬೀದಿ ಬದಿಯ ವ್ಯಾಪಾರಸ್ಥರಿಗೆ ಸಾಲ ಸೌಲಭ್ಯ. ಸ್ವಚ್ಛ ಭಾರತ ಯೋಜನೆ ಪಂಚಾಯತ್ನಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಈ ಯೋಜನೆಗೆ ಕೇಂದ್ರದಿಂದ ಸಹಕಾರ ಸಿಗ್ತಾ ಇದೆ. ಉಜ್ವಲ ಗ್ಯಾಸ್ ಯೋಜನೆ, ಕೌಶಲಾಭಿವೃದ್ಧಿ ಯೋಜನೆ, ಮುದ್ರಾ ಯೋಜನೆ, ಬಹಳ ಇಂಪಾರ್ಟೆಂಟ್ ಅಂತ ಹೇಳೇ ಇಲ್ಲ ನಾನು. ಇನ್ನೂ 2028ರವರೆಗೆ ಈಗಲೇ ಸರ್ಕಾರ ನಿರ್ಣಯ ತಗೊಂಡಿದೆ. BPL ಅವರಿಗೆ 5 ಕೆಜಿ ಅಕ್ಕಿ ಎಷ್ಟು ವರ್ಷದಿಂದ ಕೊಡ್ತಾ ಇದ್ದೇನೆ.
ಇದನ್ನ ಇದನ್ನ ನಾವು ಹೇಳ್ತಾ ಹೋಗ್ತೇವೆ. ಈ ಕಾರಣಕ್ಕೆ ಸ್ವಚ್ಛ ಭಾರತ ಯೋಜನೆಯಲ್ಲಿ ನಾನು ಅವರ ಆಯುಷ್ಮಾನ್ ಕಾರ್ಡ್ ಬಗ್ಗೆ ಒಂದು ಮಾತನ್ನು ನಿಲ್ಲಿಸ್ತೇನೆ. ಇದು ಜಗತ್ತಿನ ಅತ್ಯಂತ ದೊಡ್ಡ ವಿಮಾ ಯೋಜನೆ. ಬೇರೆ ದೇಶಗಳಿಗೆ ಇದೊಂದು ಆಶ್ಚರ್ಯದ ಸಂಗತಿ. 140 ಕೋಟಿ ಜನರಿರುವಂತಹ ಈ ದೇಶದಲ್ಲಿ ಅತ್ಯಂತ ದೊಡ್ಡ ವಿಮಾ ಯೋಜನೆ. ಕೊರತೆಗಳು ಕಾಣುತ್ತಿರುವುದನ್ನು ಕೇಳಿದ್ರೆ ನಮಗೆ ಮಾಹಿತಿಯ ಕಾರಣಕ್ಕೆ ನಾವೇನಾದರೂ ಸೇರಿಸಬೇಕಾದಲ್ಲಿ ಸೇರಿಸದೆ ಅಥವಾ ಈ ಕಾರ್ಡನ್ನ ಮಾಡದೆ ನಮಗೆ ತುಂಬಾ ಸರ್ತಿ ಫೋನ್ಗಳು ಬರುತ್ತೆ. ಯಾವುದು ಅಂತ ಹೇಳಿ ಕೇಳಿದ್ರೆ ಈ ಆಸ್ಪತ್ರೆಗಳು ಇಟ್ಟಿಗೆ ಮಾಡ್ತಾರೆ, ಹೋಗಿ ಸೇರಿಸುತ್ತಾರೆ. ಒಮ್ಮೆಗೆ ಬದುಕಬೇಕು ಅಂತ ಹೇಳುವ ಇದರಲ್ಲಿ ಹತ್ತಿರದ ಆಸ್ಪತ್ರೆ ಯಾವುದು ಅಂತ ಹೇಳಿ ನೋಡಿಕೊಂಡು ಅವರು ಸೇರಿಸ್ತೇವೆ. ಮತ್ತೆ ಆಲೋಚನೆ ಶುರು ಆಗ್ತದೆ. ಆ ಬಿಲ್ಲು 1.5-2 ಲಕ್ಷ ರೂಪಾಯಿ ಆದಾಗ ಈ ಆಸ್ಪತ್ರೆಗೆ ಆಯುಷ್ಮಾನ್ ಕಾರ್ಡ್ ನಡೀತಿಲ್ಲ. ನಾವೇನಾದರೂ ಸರಿಯಾದ ಮಾಹಿತಿ ಇದ್ದರೆ ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಆ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಇಲ್ಲದೆ ಹೋಗಿ ಸೇರಿಸಿ ಹೇಳೋದು. ಅಷ್ಟು ಕುಸೋದಾದ್ರೆ ಕೇಳಿದ್ರೆ ಬರೀ ಫೋನಲ್ಲಿ ಈ ಕೆಲಸವನ್ನ ಮಾಡಲಿಕ್ಕೆ ಆಗ್ತದೆ. ನನ್ನ ಮನೆಯ ಹತ್ತಿರದ, ಯಾಕೆಂದ್ರೆ ಮನುಷ್ಯನಿಗೆ ಸೌಲಭ್ಯಗಳು ಹೆಚ್ಚಾದ ಹಾಗೆ ಹಿಂದಿನ ಕಷ್ಟ ಮಾತ್ರ ಹೋಗ್ತದೆ. ಸಾಮಾನ್ಯವಾಗಿ ಹಾಗೆ ನನ್ನ ಮನೆಯ ಹತ್ತಿರ ಒಬ್ಬರು ಎಸಿ ನಮ್ಮ ಮನೆ ಎಲ್ಲ ಕಷ್ಟಕ್ಕೆ ಸಿಗೋರು ಯಾರು ಅವರೊಂದು 5-6 ಮನೆಗಳಿದ್ದಾರೆ. ಅಲ್ಲಿ ಎಲ್ಲ ಕೂಲಿ ಕೆಲಸಕ್ಕೆ ಹೋಗುವರು. ಆದ್ರೆ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿ ಕೇಳಿದ್ರೆ ಕೆಲಸ ಮಾಡುವಾಗ 2 ಕಟ್ಟಂದ್ರೆ ಆಲ್ಮೋಸ್ಟ್ ಬೇರೆ ಆಗಿದೆ. ಬಿಡ್ಕೊಂಡು ಬಂದ ಹಾಗೆ ಬಂದಿದ್ದಾರೆ. ಆಸ್ಪತ್ರೆಗೆ ಹೋಗಿ ಸೇರಿಸುವ ಅಂತ ಹೇಳಿದ್ರೆ 500 ರೂಪಾಯಿ ಅವರ ಕ್ಯಾಶ್ ಇಲ್ಲ. ಹಾಗಾಗಿ ಸಹಜವಾಗಿ ಹತ್ತಿರದ ಮನೆ ನಮ್ಮ ಮನೆಗೆ ಬಂದು ಕಣ್ಣೀರೇ ಅವರ ಕಣ್ಣೀರಲ್ಲೇ ಒಮ್ಮೆಗೆ ನಾವು ಕೊಟ್ಟು ಅವರ ಆಸ್ಪತ್ರೆಗೆ ಹೋಗಿ ಸೇರಿಸಿದ್ವಿ. 1.5 ಲಕ್ಷ ರೂಪಾಯಿ ಬಿಲ್ ಆಗಿದೆ. ಒಬ್ಬ ಕೂಲಿ ಕಾರ್ಮಿಕನಿಗೆ ಒಂದು ವೇಳೆ ಆಯುಷ್ಮಾನ್ ಕಾರ್ಡ್ ಇಲ್ಲದೇ ಇದ್ದರೆ 1.5 ಲಕ್ಷ ರೂಪಾಯಿಯ ಬಿಲ್ ಅನ್ನು ಕಟ್ಟುವುದು ಹೇಳಿದ್ರೆ ಅವನ ಬದುಕಿನ ದೊಡ್ಡ ಭಾಗ ಹೋರಾಟದಲ್ಲಿ ಸಾಲ ಸೋಲ ಮಾಡಿ ಎಲ್ಲಕ್ಕಿಂತ ಅವರಿಗೆ ಆಸ್ಪತ್ರೆಗೆ ಹೋಗುವ ಧೈರ್ಯವೇ ಇರ್ತಿರಲಿಲ್ಲ. ಇಂತಹ ಬದಲಾವಣೆಯನ್ನ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳ ಮನೆಯಲ್ಲಿ ಮಾಡಿದ್ದಾರೆ. ಹಾಗಾಗಿ ವೈಯಕ್ತಿಕವಾಗಿ ಆ ಕಾರ್ಯ ಶೌಚಾಲಯ, ಅಕ್ಕಿ ಭಾಗ್ಯ, ಆರೋಗ್ಯ ಭಾಗ್ಯ, ಕುಡಿಯುವ ನೀರು, ಈ ರೀತಿಯ ವ್ಯವಸ್ಥೆಗಳ ಕಾರಣಕ್ಕೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳು 25 ಕೋಟಿ ಜನ ಬಡತನ ರೇಖೆಯಿಂದ ಮೇಲೆ ಬಂದಿದ್ದಾರೆ ಅಂತ ಹೇಳುವಂಥದ್ದನ್ನು ಹೇಳ್ತಾರೆ ಅಂತ ಹೇಳಿ ಈ ಸಾಧನೆ ಸಣ್ಣ ಸಾಧನೆ ಅಲ್ಲ. ಗರೀಬಿ ಹಠಾವು ಅಂತ ಹೇಳಿಕೊಂಡು ಎಷ್ಟು ವರ್ಷಗಳಿಂದ ಇದನ್ನು ಹೇಳ್ತಾ ಇದ್ದೇವೆ. ತುಂಬಾ ಮಂದಿ ಹೇಳ್ತಾರೆ ಎಂಕುಲ ಮಕ್ಕಳ ಅಂತ ಹೇಳಿ. ಕಾಂಗ್ರೆಸ್ನವರು ಬಹಳ ಬರ್ತಾರೆ ಪೂರ ಬಂದಿನ ಹೆಂಗೆ ಇಂದಿರಾ ಗಾಂಧಿ ಕಾಲದಲ್ಲಿ ಹಾಗೆ ಮಾಡಿದ್ದೇವೆ, ಇಲ್ಲಿಂದ ಹಾಗೆ ಮಾಡಿದ್ದೇವೆ, ಇಲ್ಲಿಂದ ಹೆಂಗೆ ಮಾಡಿದ್ದೇವೆ. ಅವರ 20 ಅಂಶದ ಕಾರ್ಯಕ್ರಮ ಮಾಡಿದ್ದೇವೆ. ವ್ಯತ್ಯಾಸ ಎಲ್ಲಿ ಕೇಳಿದರೆ ವ್ಯತ್ಯಾಸ ಮೋದಿಗೂ ಉಳಿದ ಸರ್ಕಾರಕ್ಕಿರುವ ವ್ಯತ್ಯಾಸ ಅಂತ ಹೇಳಿದ್ರೆ ಅಲ್ಲಿ ಇಷ್ಟು ಮಂದಿಗೆ ಮಾತ್ರ ಅಲ್ಲ, ಸಿಕ್ಕಿದ್ರೆ ಎಲ್ರಿಗೂ ಯಾವುದೇ ಜಾತಿ ಮತ ಯಾವುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಟಾರ್ಗೆಟ್ ಹೇಗೆ ಅಂತ ಕೇಳಿದ್ರೆ 100% ಆಗ್ಬೇಕು. ಸಿಗುದು ಅಂತ ಹೇಳಿದ್ರೆ ಎಲ್ರಿಗೂ ಸಿಗಬೇಕು. ಅನೌನ್ಸ್ ಮಾಡಿ ಮತ್ತೆ ಅದಕ್ಕೆ ಕಂಡೀಷನ್ ಆಗುತ್ತದೆ. ಈಗ ಗ್ಯಾರಂಟಿಗೆ ಮಾಡ್ತಾ ಇದ್ದಾರೆ ನೋಡಿ, ಹೇಳುವಾಗ ನನಗೂ ಫ್ರೀ, ನಿನಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ, ಪಾಟೀಲ್ನಿಗೂ ಫ್ರೀ, ಮಹದೇವಪ್ಪನಿಗೂ ಫ್ರೀ. ನಾನು ಕೇಳಿದೆ, ಮಹದೇವಪ್ಪ ಮಿನಿಸ್ಟರ್ ಅಲ್ಲ, ವಿಧಾನ ಪರಿಷತ್ತಲ್ಲಿ ಕೇಳಿದೆ,
ನೀವು ಆದಷ್ಟು ಹೀಗೆಲ್ಲ ಹೇಳಿದ್ರಿ ಮಹಾದೇವ್ ಗೊತ್ತಾಗ್ತದೆ ನನಗೆ. ಕಾಕ ಮಾಡಿ ನೋಡಿ ಯಾವ್ದು ಸ್ವಲ್ಪ ಪರಿಚಯ ಮಾಡಿಕೊಂಡು ಇವತ್ತು ಯಾಕೆ ನೀವು ಕಂಡೀಷನ್ ಆಗ್ತಾ ಇದ್ದೀರಿ? ಇವತ್ತು ಈಗ ಬಹಳ ದೊಡ್ಡ ರೀತಿಯಲ್ಲಿ ಆಲೋಚನೆ ಆಗ್ತಾ ಇದೆ. ಹಾಗೆಲ್ಲ ನಾನು ಮುಂದೆ ಬಗ್ಗೆ ಮಾತ್ರ ಮಾತಾಡಲಿಕ್ಕೆ ಇರುವುದರಿಂದಾಗಿ ನಾನು ಅಷ್ಟಕ್ಕೆ ಮಾತ್ರ ನನ್ನ ಮಾತನ್ನು ಸೀಮಿತಗೊಳಿಸ್ತೇನೆ. ಒಮ್ಮೆ ನೆನಪು ಮಾಡಿಕೊಳ್ಳಿ, ಭಾರತ ಎಷ್ಟು ಬದಲಾಗಿದೆ ಮೋದಿಯವರು ಬಂದ ಮೇಲೆ ಅಂತ ಹೇಳುವುದರ ಬಗ್ಗೆ. ಅದು 2-3 ವಿಷಯಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಉಳಿದದನ್ನು ನಾವೆಲ್ಲ ಸಮಾಜಕ್ಕೆ ಬೇಕಾದ್ರೆ ಗೂಗಲ್ಗೆ ಹೋಗಿ 11 ವರ್ಷದ ಸಾಧನೆ ಅಂತ ಹೇಳುವಂತದ್ದನ್ನು ನಾವೇನಾದ್ರೂ ಹಾಕಿಕೊಟ್ರೆ ನಾನು ದೊಡ್ಡ ರೀತಿಯ ಪರಿಣಾಮ ಆದಂತಹ ವಿಷಯಗಳನ್ನು ಮಾತ್ರ ಮಾತಾಡ್ತೇನೆ. ಭಾರತದ ಆಗಸದಿ ನವ ಸೂರ್ಯೋದಯವಾಗುತ್ತಿದೆ. ಶತಮಾನದ ದೈನ್ಯವ ನಡೆಸುತ್ತಾ ನವ ಜೀವನ ಪ್ರಭೆ ಮೂಡುತ್ತಿದೆ, ನವ ಸೂರ್ಯೋದಯವಾಗುತ್ತಿದೆ ಅಂತ ಹೇಳಿ 2014ರಲ್ಲಿ ಮೋದಿಯವರು ಬರುವಂತಹ ಆ ವಾತಾವರಣದಲ್ಲಿ ಜನರಿಗಿದ್ದಂತಹ ಆಸೆ, ಆ ಆಸೆಗೆ, ಆ ನಿರೀಕ್ಷೆಗೆ ಕಳೆದ 11 ವರ್ಷ ಮೋದಿಯವರು ಮಾಡಿರುವ ಕೆಲಸಗಳು. ಒಮ್ಮೆ ಆಲೋಚನೆ ಮಾಡಿ, ರಾಜೀವ್ ಗಾಂಧಿಯವರೇ ಹೇಳಿದ್ರು ಒಂದು ಕಾಲದಲ್ಲಿ, ಇದನ್ನು ನಾವು ತುಂಬಾ ಕಡೆ ಈ ಭಾಷಣದಲ್ಲಿ ಕೇಳಿದ್ದೇವೆ, ಆದರೆ ವ್ಯತ್ಯಾಸ ನಮಗೆ ಗೊತ್ತಾಗ್ತಾ ಇದೆ. ಅಂದ್ರೆ ನಾವು ಮಾತಾಡ್ತಾ ಇಲ್ಲ. ನಾನು ಜನರಿಂದ 1 ರೂಪಾಯಿ ಗಳಿಸಿದ್ರೆ ಅದು ಗ್ರಾಮಕ್ಕೆ ಬಂದು ಆ ಫಲಾನುಭವಿಗೆ ಸೇರುವಾಗ 18 ಪೈಸೆ ಆಗ್ತದೆ, ದಾರಿಯಲ್ಲಿ 82 ಪೈಸೆ ಹೋಗ್ತದೆ ಅಂತ ಹೇಳಿದರು. ಯಾರು ಆವಾಗ ದೆಹಲಿಯಿಂದ ಪಂಚಾಯತಿನವರೆಗೆ ಇದ್ದಲ್ಲಿ ಯಾರು ಅಂತ ಹೇಳಿದ್ರೆ ಅವರೇ, ಕಾಂಗ್ರೆಸ್ನವರೇ. ಹಾಗಾದ್ರೆ 82 ಪೈಸೆ ತಿಂದಿದ್ದಲ್ಲಿ ಯಾರು ಅಂತ ಹೇಳಿದ್ರೆ ಮತ್ತೆ ಅವರೇ. ಆದರೆ ಒಂದು ಸಣ್ಣ ಆಲೋಚನೆ, ಒಂದು ಸಣ್ಣ ಯೋಚನೆ ಇವತ್ತು ದೇಶದ ಇಡೀ ವ್ಯವಸ್ಥೆಯನ್ನ ಹೇಗೆ ಬದಲಾಯಿಸಿದೆ. ನಾವು ಜ್ಯಾಮ್ ಅಂತ ಹೇಳ್ತೇವೆ, ಅದನ್ನು ವಿವರಿಸುವಾಗ ಇದನ್ನು ನೀವು ಇದರಲ್ಲಿ ನೋಡಿಕೊಳ್ಳಬೇಕಾದ್ರೆ ನೀಲಕೇಣಿಯವರು ಇದರ ಬಗ್ಗೆ ಅವರು ಅನಂತಕುಮಾರ್ ಎದುರು 2014ರಲ್ಲಿ ಬೆಂಗಳೂರು ಸೌತಿನಲ್ಲಿ ಅವರ ಎದುರೇ ಚುನಾವಣೆಗೆ ನಿಂತಿದ್ರು. ಅವರಿಗೆ ಬಹಳ ಆಸೆ ಇತ್ತು ಆಧಾರ್ ಕಾರ್ಡ್ ಅನ್ನ ಇಡೀ ದೇಶಕ್ಕೆ ಮಾಡಬೇಕು ಅಂತ ಹೇಳಿ. ಅವರು ಇಡೀ ರಾಜ್ಯದ ಮುಖ್ಯಮಂತ್ರಿಗಳೆಲ್ಲ ಹೋಗಿ ಮಾತಾಡಿದ್ದಾರೆ. ಸರಿಯಾದ ರೀತಿಯಲ್ಲಿ ಸ್ಪಂದನೆ ಕೊಟ್ಟಂತಹ ಮುಖ್ಯಮಂತ್ರಿ ಯಾರು ಅಂತ ಹೇಳಿದ್ರೆ ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಂತಹ ನರೇಂದ್ರ ಮೋದಿ ಅವರು. ಅವರಿಗೆ ಚುನಾವಣೆ ಮುಗಿಯಿತು. ಆ ಚುನಾವಣೆಯ ಸಂದರ್ಭದಲ್ಲಿ ಅನಂತಕುಮಾರ್ ವಿರುದ್ಧ ಇವರು ನಿಂತದ್ದು ಮಾತ್ರ ಕಾಂಗ್ರೆಸ್ನಿಂದ. ಅದರ ಮೇಲೆ ಆವಾಗ ಗಿರೀಶ್ ಕಾರ್ನಾಡ್ ಅಂತವರೆಲ್ಲ ಚುನಾವಣೆಗೆ ಇವರಿಗೆ ಬೆಂಬಲವಾಗಿ ನಿಂತರು. ನಾವು ನಗರ ನಕ್ಸಲರು ಅಂತ ಹೇಳಿಕೊಂಡೆಲ್ಲ ಬೋರ್ಡ್ ಎಲ್ಲ ಹಾಕಿ ನರೇಂದ್ರ ಮೋದಿಯನ್ನು ಎಷ್ಟು ಸಣ್ಣದು ಮಾಡುವಾಗ ಅಷ್ಟು ರೀತಿಯಲ್ಲಿ ಪ್ರಬಲವಾಗಿ ವಿರೋಧಿಸಿದರು. ಆದರೆ ಚುನಾವಣೆಯಲ್ಲಿ ಅವರು ನಿರೀಕ್ಷೆ ಮಾಡದ ರೀತಿಯಲ್ಲಿ, ಯಾಕಂದ್ರೆ ಜನರ ಭಾವನೆ ಇದೆ. ಮನಮೋಹನ್ ಸಿಂಗ್ರ 2ನೇ ಅವಧಿಯಲ್ಲಿ ಆದಂತಹ ಭ್ರಷ್ಟಾಚಾರಗಳನ್ನ ನೋಡಿದಂತಹ ಜನ ಈ ಮೋದಿಯವರನ್ನ ನಾವು ಬೆಂಬಲಿಸಬೇಕು ಅಂತ ಹೇಳುವ ಒಂದೇ ಒಂದು ಕಾರಣಕ್ಕೆ, ಯಾಕಂದ್ರೆ ಗುಜರಾತಿನಲ್ಲಿ ಆದಂತಹ ಬದಲಾವಣೆಯನ್ನು ನೋಡಿದ ಜನ ಇಡೀ ದೇಶಕ್ಕೆ ಇವರು ಸಮರ್ಥ ಅಂತ ಹೇಳಿಕೊಂಡು ಅವರಿಗೆ ಪ್ರಧಾನಮಂತ್ರಿ ಮಾಡುವ ದೃಷ್ಟಿಯಲ್ಲಿ ನಾವು ಡೆಲ್ಲಿಗೆ ಹೋದಾಗ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಆವಾಗ ರಾಷ್ಟ್ರೀಯ ಕಾರ್ಯದರ್ಶಿಗಳು ಹೇಳಿದ್ರು, ನೀವು ನಿಮ್ಮ ಊರಲ್ಲಿ ಕೆಲಸ ಮಾಡಿ, ನೀವು ನಿರೀಕ್ಷೆ ಮಾಡದ ಕಡೆಯೆಲ್ಲ ಬಿಜೆಪಿ ಗೆಲ್ತದೆ, ಪೂರ್ಣ ಬಹುಮತದಲ್ಲಿ ನಾವು ಸರ್ಕಾರ ಮಾಡ್ತೇವೆ ಹೇಳಿದಾಗ ನಮಗೆ ಆಶ್ಚರ್ಯ ಕಾಣ್ತಿದ್ವಿ. ಆದರೆ ಪೂರ್ಣ ಬಹುಮತದ ಜೊತೆಗೆ ಮೋದಿಯವರ ಸರ್ಕಾರ ಬಂತು. ಯಾಕೆ ಬಂತು ಅಂತ ಹೇಳಿದ್ರೆ ಆ ವಿಶ್ವಾಸದ ಕಾರಣ. ಇವತ್ತು ಭ್ರಷ್ಟಾಚಾರದ ವಿರುದ್ಧ ಅವರು ಮಾಡಿದಂತಹ ಈ ಒಂದು ವ್ಯವಸ್ಥೆ ಏನಿದೆ, ಸುಮಾರು 21 ಲಕ್ಷ ಕೋಟಿ ರೂಪಾಯಿಯನ್ನು ಉಳಿತಾಯ ಮಾಡಿದೆ. ಎಷ್ಟು? 21 ಲಕ್ಷ ಕೋಟಿ ರೂಪಾಯಿ. ಯಾವ ಕಾರಣದಲ್ಲಿ ಕೇಳಿದರೆ
ಅವರು ಜೋಡಣೆ ಮಾಡಿದ ಮೂರು ಸಂಗತಿಗಳು ನಮಗೆ ಮರ್ತೋಗಿರ್ಬೋದು. ಇವಾಗ ಒಮ್ಮೆ ಆಲೋಚನೆ ಮಾಡಿ, ಜನಧನ್ ಅಂತ ಹೇಳಿ ಶುರು ಮಾಡಿದ್ರು. ದುಡ್ಡು ಬೇಡ, ಪಾಪದವರು ಯಾರು ಬೇಕಾದ್ರೂ ಹೋಗಿ ಬ್ಯಾಂಕಿನಲ್ಲಿ ಅಕೌಂಟ್ ಓಪನ್ ಮಾಡಬಹುದು. ಅವರನ್ನ ಯಾರಾದ್ರೂ ನಾವೀಗ ಅಕೌಂಟ್ ಮಾಡ್ಲಿಕ್ಕೆ ಹೋದ್ರೆ ಅವ್ರು ಕೇಳ್ತಾರೆ, ನಾನು ಯಾರಾದ್ರೂ ಗುರುತ ಮಾಡಿಕೊಳ್ಳೋರನ್ನು ಏನಂತ ಸೂಚನೆ ಮಾಡ್ಲಿಕ್ಕೆ ಯಾರಾದ್ರೂ ಕರ್ಕೊಂಡು ಬನ್ನಿ. ಇಲ್ಲ, ಸೂಚನೆಯೂ ಬೇಡ, ದುಡ್ಡು ಬೇಡ, ಬರೀ ಅಕೌಂಟ್ ಓಪನ್ ಮಾಡಿ ಹೇಳಿದ್ರು. ಯಾರಿಗೂ ಇದರ ಪರಿಣಾಮ ಏನಾಗಿತ್ತು ಅಂತ ಹೇಳುವಂತಹ ಕಲ್ಪನೆ ಆಗಿರಲಿಲ್ಲ. 40 ಕೋಟಿ ಜನ ಹೊಸ ಜನಧನ್ ಖಾತೆಯನ್ನ ಮಾಡಿದರು. ಅದರ ಜೊತೆಗೆ ಆಧಾರ್. ಯಾವ ನೀಲಕೇಣಿ ಮೋದಿಯವರ ವಿರುದ್ಧ ಚುನಾವಣೆಗೆ ಅನಂತಕುಮಾರ್ ವಿರುದ್ಧ ನಿಂತರೋ ಅವರ ಮನಸ್ಸಿನಲ್ಲಿ ಕಂಡಿತ್ತು, ನನ್ನದಿನ್ನು ಆಧಾರ್ ಕಾರ್ಡ್, ನನ್ನ ಆಲೋಚನೆ ಬಿದ್ದು ಹೋಗ್ತದೆ. ಇನ್ನು ಆಧಾರ್ ಕಾರ್ಡಿಗೆ, ಯಾಕಂದ್ರೆ ನಾವು ಬಿಜೆಪಿ ಅವರು ಸಹ ಹೇಳಿದ್ದೇವೆ ಆವಾಗ, ಆಧಾರ್ ಕಾರ್ಡ್ ನಮಗೆ ಬೇಡ ಅಂತ ಹೇಳಿ. ನಾವು ಎಷ್ಟೊತ್ತಿಗೆ ನಿಲ್ಲಿಸಿದ್ರೆ ಬೇಡ, ಯಾವಾಗ ನಿಲ್ಲಿಸ್ತೇವೆ. ಆಧಾರ್ ಕಾರ್ಡ್ ಬೇಡ ಅಂತಲೇ ಆಲೋಚನೆ ಮಾಡಿದ್ರು. ನೀವು ತಿಳ್ಕೊಂಡ್ರು ಮೋದಿಯವರು ನನಗೆ ಅವಕಾಶ ಬೇಕು ಗೊತ್ತಿಲ್ಲ. ಮೋದಿಯವರ ಗುಣ ನೋಡಿ, ಒಳ್ಳೆಯದನ್ನ ಗ್ರಹಿಸುವಂತಹ ಒಂದು ಶಕ್ತಿ ಯಾರಿಗೆ ಇರ್ತದೆ ಅವರು ಒಳ್ಳೆಯ ಕಾರ್ಯಕ್ರಮವನ್ನು ತರ್ತಾರೆ. ಇವರು ಹೇಗಿದ್ದು ನಾನು ಸೋತಿದ್ದೇನೆ, ಅದು ಒಂದು ಕೊನೆಯ ಪ್ರಯತ್ನ ಮಾಡ್ತೇನೆ, ಪ್ರಧಾನಮಂತ್ರಿಯವರನ್ನ ನಾನು ಮಾತಾಡಿಸ್ತೇನೆ ಅಂತ ಹೇಳಿಕೊಂಡು ಒಂದು ಮನವಿಯನ್ನು ಕಳಿಸಿದ್ದಾರೆ ಇಂಟರ್ನೆಟ್. ಮೋದಿ ಅವರಿಂದ ಉತ್ತರ ಬಂದವರಿಗೆ ಮಾತಾಡಲಿಕ್ಕೆ ಬನ್ನಿ. 1.5 ಗಂಟೆಯ ಕಾಲ ದೇಶದ ಪ್ರಧಾನಿ ತನ್ನ ವಿರೋಧಿಯ ಜೊತೆಗೆ ಕುರಿತು ಮಾತಾಡಿದ್ರು. ಈ ಆಧಾರ್ ಕಾರ್ಡ್ ಅನ್ನ ಪ್ರಭಾವಯುತವಾಗಿ ಇಡೀ ದೇಶದಲ್ಲಿ ಹೇಗೆ ಮಾಡಬಹುದು, ಅಕೌಂಟಿನ ಜೊತೆಗೆ ಹೇಗೆ ಸೇರಿಸಬಹುದು, ಮೊಬೈಲ್ನ ಜೊತೆಗೆ ಹೇಗೆ ಅದನ್ನ ಸೇರಿಸಬಹುದು. ಜಾಮ್ ಅಂತ ಹೇಳಿದ್ರೆ ಅದೇ ಜನಧನ್ ಆಧಾರ್ ಮೊಬೈಲ್, JAM. ಇವತ್ತು ಎಂತಹ ಕ್ರಾಂತಿ! ಲೋಕಸಭೆಯಲ್ಲಿ ಆಗಿನ ಚಿದಂಬರಂ ಹೇಳಿದರು, ಇಲ್ಲಿಯ ದೇಶದ ಜನ ಪ್ರಯೋಜನ ಇಲ್ಲ, ಅವರಿಗೆಲ್ಲ ಈ ಮೊಬೈಲ್ ಕೊಟ್ಟರೆ ಇದನ್ನೆಲ್ಲ ಮಾಡ್ಲಿಕ್ಕೆ ಅವರಿಂದ ಸಾಧ್ಯ ಇಲ್ಲ, ಇದು ಫೇಲ್ ಆಗ್ತದೆ ಅಂತ ಹೇಳಿದ್ರು. ಆದ್ರೆ ಮೋದಿಗೆ ಜನರ ಮೇಲೆ ಧೈರ್ಯ ಇತ್ತು. ನಾನೇ, ಬೇರೆಯವರು ಬೇಡ, ನನ್ನ ಹತ್ರ ಆವಾಗ ಸಣ್ಣ ಮೊಬೈಲ್ ಅಲ್ಲಿ ಫೋನ್ ಅಂತ ಹೇಳಿದ್ರೆ ಏನು, ಫೋನ್ ಬರ್ತದೆ, ಫೋನ್ ಮಾಡ್ತೇವೆ, ಅದಕ್ಕಿಂತ ಹೆಚ್ಚಿಗೆ ಯಾಕೆ? ಮತ್ತು ನನಗೆ ಪ್ರಾಯ ಆಗಿದೆ, ತುಂಬಾ ಮಂದಿ ಈ ಮಾತನ್ನು ಹೇಳಿದ್ದಾರೆ. ಇನ್ನೊಂದು ಕೂಡ ನಮ್ಮ ಕಲ್ಪನೆ ಉಂಟ ಮಾಡ್ತಾರೆ, ಯಾವ ಹೇಳಿದ್ರೆ ಆರ್ತಿ ಅಂತೇಳಿ ಹೇಳಿದವರಿದ್ದಾರೆ. ಇವತ್ತು ಇಡೀ ಜಗತ್ತಿನಲ್ಲಿ UPI ಮೂಲಕ ಪೇಮೆಂಟ್ ಮಾಡುವಂತಹ ಜಗತ್ತಿನ ದೊಡ್ಡ ದೇಶ ಯಾವುದು ಅಂತ ಕೇಳಿದ್ರೆ ಸಂತೆಯಲ್ಲಿ, ಜಾತ್ರೆಯಲ್ಲಿ ಚರ್ಮುರಿ ತಿಂದು ಇವರಿಗೆ ಯಾರು ನಮ್ಮ ಜನ ಶಾಲೆಗೆ ಹೋಗದೇ ಇರ್ಬೋದು, ಅಥವಾ ಬಹಳ ದೊಡ್ಡ ರೀತಿಯಲ್ಲಿ ಕಲ್ತಿಲ್ಲದೆ ಇರ್ಬೋದು, ಆದ್ರೆ ಇವತ್ತು ಅದನ್ನ ಚರ್ಮುರಿ ತಿಂದು, ಇದು ಬದಲಾವಣೆ, ಇದು ಭಾರತದ ಬದಲಾವಣೆ. ಇದರ ಕಾರಣ ಏನಾಯ್ತು? ಯಾರೆಲ್ಲ ಬೋಗಸ್ ಅಕೌಂಟ್ ಮಾಡಿಕೊಂಡಿದ್ರು, ಯಾರೆಲ್ಲ ಬಡವರ ಹೆಸರಿನಲ್ಲಿ ಉಜ್ವಲ ಯೋಜನೆ ಮತ್ತೊಂದು ಯೋಜನೆ ಎಲ್ಲ ಮಾಡಿದ್ರು, ಅದೆಲ್ಲವೂ ಹೋಯಿತು. ಅದರ ಪರಿಣಾಮ ಏನಾಯಿತು ಅಂತ ಹೇಳಿ ಕೇಳಿದ್ರೆ, ಪ್ರಧಾನಮಂತ್ರಿಗಳು ಅಲ್ಲಿ ಕೂತು ಇವತ್ತು ನಾನು ಕೃಷಿ ಸಮ್ಮಾನ್ ಯೋಜನೆಯ ಹಣವನ್ನ ಕಳಿಸ್ತೇನೆ ಅಂತ ಹೇಳಿ ಒಂದು ಬಟನ್ ಒತ್ತಿದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ನಮ್ಮ ಅಕೌಂಟಿಗೆ 2,000 ರೂಪಾಯಿ ಕಳಿಸಿದ್ರೆ 2,000 ರೂಪಾಯಿ ನೇರ ನಮ್ಮ ಅಕೌಂಟಿಗೆ ಕೂಡಲೇ ಮೆಸೇಜ್. ಇಂತಹ ಬದಲಾವಣೆ, ಭಾರತದ ಬದಲಾವಣೆ. ಭಾರತ ಈ ಕಾರಣಕ್ಕೆ ಅಲ್ಲಿಯವರೆಗೆ ಸಾಮಾನ್ಯವಾಗಿ ಜಗತ್ತು ನಮ್ಮನ್ನು ನೋಡುವಂತಹ ಕ್ರಮ ಹೇಗಿತ್ತು ಅಂತ ಹೇಳಿದ್ರೆ, ಭಾರತ ಅಂತ ಹೇಳಿದ್ರೆ
ಅಲ್ಪ ನಟ್ಟು ನಕ್ಕುಲ ಹುಚ್ಚು ನಟ್ಪವನ ಕುಲ ದೇಶ, ಮೂಢನಂಬಿಕೆಯ ದೇಶ ಅಂತ ಹೇಳಿ ಇದ್ದಂತಹ ಭಾರತ ಇವತ್ತು ಇಡೀ ಜಗತ್ತಿನ ಯಾವುದೇ ವ್ಯವಹಾರಗಳಲ್ಲಿ ಭಾರತ ಏನು ಹೇಳುತ್ತದೆ ಅಂತ ಹೇಳುವಷ್ಟರ ಮಟ್ಟಿಗೆ ಬದಲಾಗಿದೆ. ಇನ್ನೊಂದು ಹೇಳ್ತೇನೆ ಇಂಪಾರ್ಟೆಂಟ್, ಕೋವಿಡ್ ಸಂದರ್ಭ ಮತ್ತೊಂದಿದೆ ನಮಗೀಗ. ಕೋವಿಡ್ ಸಂದರ್ಭವನ್ನು ನೆನಪು ಮಾಡಿಕೊಳ್ಳಿ. ಇಡೀ ಜಗತ್ತು ಹೇಳಿತು ಭಾರತ 140 ಕೋಟಿ ಜನ ಇರುವಂತಹ ದೇಶ, ಅಲ್ಲಿಗೆ ಈ ಮದ್ದು ಎಲ್ಲ ಬಂದು ಎಲ್ಲ ಆಗುವಾಗ ಅಮೆರಿಕ ಜರ್ಮನಿಯಲ್ಲೆಲ್ಲ ಮಾರ್ಗದಲ್ಲಿ ಮಲಗಿ ಸತ್ತವರಿದ್ದಾರೆ ಅಂತದ್ರಲ್ಲಿ ಭಾರತದಲ್ಲಿ ಎಷ್ಟು ಜನ ಸಾಯಬಹುದು. ಆದರೆ ಈ ದೇಶದ ಸಾಮರ್ಥ್ಯದ ಬಗ್ಗೆ ಒಂದು ವಿಶ್ವಾಸ ಹೇಗಿತ್ತು ಅಂತ ಹೇಳಿ ಕೇಳಿದ್ರೆ ಹೇಳ್ತಾ ನೋಡಿ, ರೈಟ್ ಮ್ಯಾನ್ ಇನ್ ದಿ ರೈಟ್ ಪ್ಲೇಸ್ ಅಟ್ ದ ರೈಟ್ ಟೈಮ್, ಸರಿಯಾದ ಸಮಯಕ್ಕೆ ಸರಿಯಾದ ಜಾಗದಲ್ಲಿ ಸರಿಯಾದ ವ್ಯಕ್ತಿ ಬಂದರೆ ಹೇಗೆ ಬದಲಾವಣೆ ಆಗ್ತದೆ ಅಂತ ಹೇಳೋದಕ್ಕೆ ಒಂದೇ ವರ್ಷದಲ್ಲಿ ನಿಮಗೆ ನೆನಪಿರಬಹುದು, ಪೋಲಿಯೋದ ಡ್ರಾಪ್ಸ್ಗಳು ಅಥವಾ ಬೇರೆ ಬೇರೆ ಮದ್ದುಗಳನ್ನು ಹುಡುಕುವುದು. ಈಗಲೂ ಕೂಡ ಕೆಲವು ಸಂದರ್ಭಗಳಲ್ಲಿ ನಾವು ಹಾಗೆ ಆಲೋಚನೆ ಮಾಡ್ತೇವೆ. ಅದು ಎಲ್ಲೋ ಅಮೆರಿಕ ಬೇರೆ ಬೇರೆ ಕಡೆ ಆಗಿ ಇಲ್ಲಿಗೆ ಬರುವಾಗ 7, 8, 10 ವರ್ಷ ಹೋದದ್ದು ಇದೆ. ಒಂದೇ ವರ್ಷದಲ್ಲಿ ಅದು ಉಚಿತ, ಅದು ಉಚಿತ. 140 ಕೋಟಿ ಜನರಿಗೂ ಅದನ್ನ ನಮ್ಮ ವಿಜ್ಞಾನಿಗಳು ತಯಾರು ಮಾಡಿದ್ರು. ಆವಾಗ ಅದಕ್ಕೆ ಅಪಪ್ರಚಾರ ಕೊಡುವುದಕ್ಕೆ ಏನೆಲ್ಲ ಮಾಡ್ಬೋದು ಎಲ್ಲ ಮಾಡಿದ್ರು. ಎಲ್ಲವೇ ಅಂದ್ರೆ ಕಾಂಗ್ರೆಸ್ ಅವರು ತಗೊಂಡ ಹೇಳಿದ್ರು, ಅವ್ರ ಮಾತ್ರ ಹೋಗಿ ಬಿಟ್ಟಲ್ಲಿ ಅದರ ಪರಿಣಾಮ ನಾವು ಭಾರತ ಒಳ್ಳೆಯದಾದರೆ ಬರೀ ಭಾರತಕ್ಕೆ ಮಾತ್ರ ಅಲ್ಲ, ಜಗತ್ತಿಗೆ ಒಳ್ಳೆಯದಾಗ್ತದೆ ಅಂತ ಹೇಳುವಂತಹ ಸಂದೇಶ ಹೋಯಿತು. ಬೇರೆ ಎಲ್ಲ 100 ರೂಪಾಯಿಗೆ ಕೊಟ್ಟಿದ್ದಂಥದ್ದನ್ನ ಭಾರತ 10 ರೂಪಾಯಿಗೆ ಬಡ ದೇಶಗಳಿಗೆ ಈ ಮದ್ದನ್ನ ಕೊಟ್ಟಿದ್ದು. ಎಂತಹ ಶಕ್ತಿ ಇದೆ ಭಾರತಕ್ಕೆ. ನಾನು ಧರ್ಮಸ್ಥಳದ ಹತ್ತಿರ ಇರೋದ್ರಿಂದ ಹೇಳ್ತೇನೆ, ಆ ರೂಪೇ ಕಾರ್ಡ್ ಅಂತೇಳಿ ಆವಾಗ ಶುರು ಮಾಡುವ ಪ್ರಧಾನಮಂತ್ರಿಗಳಿಗೆ ಒಂದು ಸ್ವಸಹಾಯ ಗುಂಪಿನ ಎಲ್ರಿಗೂ ಆ ಕಾರ್ಡ್ ಕೊಟ್ಟು ಇವತ್ತು ಆ ಕಾರ್ಡನ್ನು ಉಪಯೋಗ ಮಾಡಿದವರು ಎಷ್ಟು ಮಂದಿ? ಈ ಒಂದು ಆರ್ಥಿಕವಾಗಿ ಬದಲಾವಣೆ. ನಾನು ರಸ್ತೆ ಎಷ್ಟು ಕಾಲೇಜುಗಳು ITI ಆಯ್ತು, ಎಷ್ಟು ಮಾರ್ಗಗಳಾಯ್ತು, ಎಷ್ಟು ಏರ್ಪೋರ್ಟ್ ಆಯ್ತು, ಎಷ್ಟು ಆಸ್ಪತ್ರೆಗಳಾಯ್ತು, ಇವತ್ತು ಎಷ್ಟು ಜನ ಡಾಕ್ಟರ್ಗಳು ಬರ್ತಾರೆ. ನೀವು ಒಮ್ಮೆ ಕೂತು ಇದರ ಬಗ್ಗೆ ಆಲೋಚನೆ ಮಾಡಿದ್ರೆ 10 ವರ್ಷದ ಹಿಂದೆ ಇದ್ದಂತಹ ಭಾರತ ಇವತ್ತಿದ್ದ ಮೊನ್ನೆ ಆಪರೇಷನ್ ಸಿಂಧೂರ ಆದ ಭಾರತ ಬದಲಾವಣೆ ಇದನ್ನು ಸಹ ಒಮ್ಮೆ ಆಲೋಚನೆ ಮಾಡಿಬಿಡಿ. ಅದನ್ನು ಹೇಳಿ 2 ನಿಮಿಷದಲ್ಲಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಆಲೋಚನೆ ಮಾಡಿಕೊಳ್ಳಿ. ಹೀಗೆ ಆದರೆ ಭಾರತ ಯಾವ ರೀತಿಯಲ್ಲಿ ಉತ್ತರ ಕೊಡ್ತಾ ಇದೆ? ಮೋದಿಯವರು ಬರೋದರ ಮೊದಲು ಇದು ನಾವು ಹೇಳ್ತೇವೆ, ಅಲ್ಲಿ ಒಂದು ಮುಗಿತು ಕೂಡ ಹೊಡಿತೀವಿ ಮಾರಾಯ ಅಂತ ಹೇಳಿ. ನಾವು ಯುವಕ ಪಾಕಿಸ್ತಾನದ ನಕ್ಷೆ ಇಚ್ಚಂದಿರಕ್ಕೆ ಮುರಾಯಿಗಳಿಗೆ ಚಾನ್ಸ್ ತೆಗೆದಿದ್ದೇವೆ. ಪ್ರಾಬ್ಲಮ್ ಸಾಲ್ವ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಗೆ ಮಾಡ್ಲಿಕ್ಕೆ ಆಗುವುದು. ನೀವು ಇಲ್ಲೇ ಆಲೋಚನೆ ಮಾಡಿ, ಯಾರಿಗೋ ಒಂದು ಸರಿಯಾಗಿ ಒಂದು ಪೆಟ್ಟು ಕೊಟ್ಟರೆ ಪೊಲೀಸ್ನಿಂದ ಹಿಡಿದು ಎಲ್ಲರೂ ಬರ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಒಳ್ಳೆಯದಾಗುವುದನ್ನು ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ತುಂಬಾ ಜನರಿಗೆ, ದೊಡ್ಡ ದೇಶಗಳಿಗೆ ಭಾರತ ಮುಂದೆ ಬಿಟ್ಟರೆ ನಟ್ಟೊಂದಿದ್ದೀನಿ ಬಾರಿ ತಿಳ್ಕೊಂಡು ಹೇಳಿ ನಮ್ಮ ಊರಿನಲ್ಲಿ ಒಬ್ಬ ಭಾಗದವ ಸ್ವಲ್ಪ ಗಟ್ಟಿ ಬಿಟ್ಟಾಗಿ ಸ್ವಲ್ಪ ದುಡಿದು ಒಂದು ಕಾರಣಗಳ ತೆರಿತಾ ಇದ್ರೆ ಬಾರಿ ರೈಸಿದೆ ಅಂತ ಹೇಳುವಂತಹ ಒಂದು ಮನೋಸ್ಥಿತಿ ಏನುಂಟು, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಂಟು. ಅಮೆರಿಕ, ಇಂಗ್ಲೆಂಡ್ ಇವರೆಲ್ಲ ಬಹಳ ಸಂತೋಷ ಪಟ್ಟಿದ್ದಾರೆ ಭಾರತ ಮೇಲೆ ಬರ್ತಾ ಇದೆ ಅಂತ ಹೇಳಿ. ಏನು ಇಲ್ಲ, ಅವರಿಗೆ ಯುದ್ಧ ಆಗಬೇಕಿತ್ತು. ನಿಜವಾಗಿ ವ್ಯತ್ಯಾಸ ಇದೆ.
ಸಿಂಧೂರು ಅದೊಂದು ಕಾರ್ಯಾಚರಣೆ, ಅದು ಯುದ್ಧ ಅಲ್ಲ. ನೀವು ಸೂಕ್ಷ್ಮವಾಗಿ ಗಮನಿಸಿ. ಆದರೆ ಯಾರಿಗೆ ಎಷ್ಟು ಗಟ್ಟಿ ಉತ್ತರ ಕೊಡಬೇಕೋ ನಾವು ಉತ್ತರ ಕೊಡ್ತೇವೆ. ಅಂತಾರಾಷ್ಟ್ರೀಯ ಅಭಿಪ್ರಾಯ ಏನೇ ಇರಲಿ ನಾವು ಬಿಡುತ್ತಿಲ್ಲ. ಅದು ಬೇರೆ ಬೇರೆ ಸಂದರ್ಭದಲ್ಲಿ ನಾವು ತೋರಿಸ್ತಾ ಹೋದೆವು. ಮೊದಲು ಉರಿ, ಆಮೇಲೆ ಬೆಳಗಾವಲ್ಲ, ಅದರ ಮೊದಲು ಏರ್ ಸ್ಟ್ರೈಕ್ ಮಾಡಿದೆವು. ಅದರ ನಂತರ ಮೊನ್ನೆ ನೋಡಿ ಎಷ್ಟು ಕರೆಕ್ಟ್ ಆಗಿ ಕಾಂಗ್ರೆಸ್ ಅವರಿಗೆ ಅದು ಅರ್ಥ ಆಗಿತ್ತು. ಕಾರಣ ಇಲ್ಲ. ಯಾಕೆ ನೀವು ಕೇಳಿದ್ರೆ ಕಾಂಗ್ರೆಸ್ ಅವರಿಗೆ ಅಧಿಕಾರ ಇಲ್ಲ ಅಂತ ಹೇಳುವಂತದ್ದೇ ಒಂದು ದೊಡ್ಡ ಸಂಗತಿಯಾಗಿದೆ. ಮನಸ್ಸಿನಲ್ಲಿ ಏನಿತ್ತು ಅಂತ ಹೇಳಿದ್ರೆ ನಾವು ಆಳ್ಲಿಕ್ಕೆ ಇರುವವರು, ಈ ಚುನಾವಣೆಗಳಿಂದ ಮುಂದಿನ ಚುನಾವಣೆಗೆ ನಾವು ಬರ್ತೇವೆ ಅಂತ ಹೇಳಿತ್ತು. ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸತತವಾಗಿ ಜನ ಮೂರು ಬಾರಿ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿದ್ರೆ ಆಲೋಚನೆ ಮಾಡಿ. ಎಲ್ಲರೂ ಆಲೋಚನೆ ಮಾಡ್ತಾ ಇದ್ದಾರೆ. ಈ ರಾಹುಲ್ ಗಾಂಧಿ ಏನಾದರೂ ಈ ಜವಾಬ್ದಾರಿ ಕೊಟ್ಟರೆ ದೇಶ ಯಾವ ಸ್ಥಿತಿಗೆ ಹೋಗಿತ್ತು ಅಂತ ಹೇಳುವ ಕಲ್ಪನೆ ಜನರಿಗೆ ಬಟಾಟ ಈಚೆಯಿಂದ ಹಾಕಿ ಆರು ಮಹಾಸೆಗಾಲು ಸೋನಾ ಮಹಾಸೆ ಈ ಜನ ಏನಾದರೂ ಪ್ರಧಾನಮಂತ್ರಿಯಾಗಿ ಏನಾಗಿತ್ತು ಅಂತ ಹೇಳುವ ಕಲ್ಪನೆ ಜನರಿಗಿದೆ. ಇವತ್ತು ಇದನ್ನು ಆಲೋಚನೆ ಮಾಡಿ. 9 ಎಲ್ಲಿಗೆ ಹೊಡೆದಿದ್ದಾರೆ ಅಂತ ಕೇಳಿದ್ರೆ ಭಯೋತ್ಪಾದಕರ ತಾಣಗಳಿಗೆ ಹೊಡೆದಿದ್ದಾರೆ. ಅವರು ವಾಪಸ್ ಹೊಡೆದಾಗ ಮಿಲಿಟರಿಯ ಯಾವುದೆಲ್ಲ ತಾಣಗಳಿದ್ದಾವೆ ಅದಕ್ಕೆ ಹೊಡೆದಿದ್ದೇವೆ ನಾವು. ಆದರೆ ಭಾರತ ಕಳೆದ 11 ವರ್ಷದಲ್ಲಿ ಶಸ್ತ್ರದಲ್ಲಿ, ಸೈನ್ಯದ ನೈಪುಣ್ಯತೆಯಲ್ಲಿ, ಈಗ ಯುದ್ಧಗಳು ಹೇಗೆ ಅಂತ ಹೇಳಿ ಕೇಳಿದ್ರೆ ಮೊದಲೆಲ್ಲ ಸಾಲಾಡುಗಳು ಸೈನಿಕರೇ ಹೋಗಿ ಹೊಡೆಯುವಂತದ್ದು ಇವತ್ತು ಡ್ರೋನ್ಗಳು ಹೋಗಿ ಹೊಡಿತಾ ಇದ್ದಾವೆ, ಮಿಸೈಲ್ಗಳು ಹೋಗಿ ಹೊಡಿತಾ ಇದ್ದಾವೆ, ನಮ್ಗೋಸ್ ಹೋಗಿ ಹೊಡಿತಾ ಇದೆ. ಸುಮ್ಮನೆ ಅದು ಅಷ್ಟು ಬೇಗ ನಮ್ಮ ಜೊತೆ ರಾಜಿಗೆ ಬಂದದ್ದು. ಇವ್ರು ಹೇಳಿ ಅಮೆರಿಕದವರು ದೊಡ್ಡ ಜನ ಆಗೋದಕ್ಕೆ ಹೇಳಿದ್ದಾರೆ. ನಾನೇ ಎಂಥದ್ದು ನಾನೇ. ಇವತ್ತು ಭಾರತ ಆ ದಿನವನ್ನ ಕಳೆದಿದೆ. ನೀವು ಹೇಳಿ ನಿಲ್ಲಿಸುವ ಪ್ರಶ್ನೆ ಇಲ್ಲ ಅಂತ ಹೇಳುವಂತದ್ದನ್ನ ಹೇಳಿದ್ದಾರೆ. ಅದರ ಜೊತೆಗೆ ನಾವು ವೈಜ್ಞಾನಿಕವಾಗಿ, ಆಧುನಿಕವಾಗಿ ನಮಗೆ ಗೊತ್ತಾದ ನಮ್ಮ ಮನಸ್ಸಿನ ತುಂಬ ಮಂದಿ ಬರ್ತಾರೆ ಪಾಕಿಸ್ತಾನ ಅಥವಾ ಬಾಂಗ್ಲಾವನ್ನು ಭಾರಿ ಗೌಜಿಟ್ಕೊಂಡ್ರೆ. ಆದರೆ 58 ಗಂಟೆಯಲ್ಲಿ ಅವರು ಏನು ಹೇಳುವಂಥದ್ದು ಇಡೀ ಜಗತ್ತಿಗೆ ಗೊತ್ತಾಯಿತು ಪಾಕಿಸ್ತಾನ ಇಷ್ಟೇ ಅಂತೇಳಿ. ಆದರೆ ಒಂದು ಗಟ್ಟಿ ನಿರ್ಧಾರ, ಒಂದು ಸಂಯಮ ಬೇಕು. ನಮ್ಮಲ್ಲಿ ಬಲ ಇದ್ದರೂ ಕೂಡ ಒಬ್ಬ ಸಿಕ್ಕಿದ್ದಾರೆ ಸಿಕ್ಕರೆ ಹೊಡಿಬಾರದು. ಎಷ್ಟು ಹೊಡಿಬೇಕು ಅಷ್ಟೇ ಹೊಡಿಬೇಕು. ಈಗ ಇದನ್ನು ಮಾಡಿ ತೋರಿಸಿದೆ. ಇವತ್ತು ಒಂದು ಕಾಲದಲ್ಲಿ ನಮ್ಮ ಸೈನಿಕರಿಗೆ ಶಸ್ತ್ರ ಹೊರಗಿಂದ ತರಬೇಕಾದ ಸ್ಥಿತಿಯಿಂದ ಇವತ್ತು ನಾವು ದೊಡ್ಡ ದೊಡ್ಡ ದೇಶಗಳಿಗೆ ರಫ್ತು ಮಾಡುವಂತಹ ಬದಲಾದ ಸ್ಥಿತಿಯಲ್ಲಿದ್ದೇವೆ. ಇಂತಹ ಭಾರತವನ್ನ ಕಳೆದ 11 ವರ್ಷದಲ್ಲಿ ನಾನು ಅದಕ್ಕೆ ನನ್ನ ಮಾತನ್ನ ನಿಲ್ಲಿಸುವಾಗ ಹೇಳ್ತೇನೆ. ಮಾತಾಡ್ತಾ ಹೋದ್ರೆ ಎಂ.ಕೆ. ವಿಜಯಕುಮಾರ್ ಹೇಳಿದ ಹಾಗೆ ದಿವಸಗಟ್ಟಲೆ ಮಾತಾಡುವುದು. ಯಾಕಂದ್ರೆ ಅಷ್ಟು ಸಾಧನೆ ಭಾರತ ಬದಲಾಗಿದೆ. ಒಂದು ವಿಶ್ವಾಸ ಬಂದಿದೆ. ಯಾರಾದರೂ ಕಲ್ಪನೆ ಮಾಡಿದ್ದೀರಾ? ನನ್ನನ್ನು ಸೇರಿಸಿ ನಾನು ಅಯೋಧ್ಯೆಗೆ ಹೋರಾಟಕ್ಕೆ ಹೋದ ಡಿಸೆಂಬರ್ 6ರಲ್ಲಿ ಅಲ್ಲೇ ಇದ್ದವ, ಆ ಕಟ್ಟಡ ಬೀಳುವಾಗ ನೋಡಿದವ. ಅಲ್ಲಿ ಮಂದಿರ ಆಗಿದ್ದು ಹೇಳುವಂಥದ್ದು ಏನಾದರೂ ನಾವು ನಿರೀಕ್ಷೆ ಮಾಡಿದ್ದೇವೆ. ಕಾಂಗ್ರೆಸ್ ಇರ್ತಿದ್ರೆ ಮಂದಿರ ಆಗಕ್ಕೆ ಬೀಳ್ತಿದ್ರ? ಅಲ್ಲಿ ರಾಮನೇ ಕಾಲ್ಪನಿಕ ವ್ಯಕ್ತಿ ಅಂತೇಳಿ ಹೇಳಿದಂಥವರು, ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಹಾಕಿದವರು. ಇವತ್ತು ಯಾರೆಲ್ಲ ಅಯೋಧ್ಯೆಗೆ ಹೋಗಿದ್ದೀರಿ, ಅಯೋಧ್ಯೆಯಲ್ಲಿ ಬದಲಾದಂತಹ ಒಂದು ವಾತಾವರಣ ಯಾರೆಲ್ಲ ನೋಡಿದ್ದೀರಿ, ಒಂದು ವಿಶ್ವಾಸ ಬರುತ್ತದೆ ಮನಸ್ಸಿಗೆ. ಬಹುಶಃ ಇಡೀ ಭಾರತ ತನ್ನತನವನ್ನು ಕಂಡುಕೊಳ್ತಾ ಇದೆ. ಮೋದಿ ನಿಮಿತ್ತ ಮಾತ್ರ, ನಾನು ಮತ್ತೆ ಹೇಳ್ತೇನೆ, ಮೋದಿ ನಿಮಿತ್ತ ಮಾತ್ರ. ಯಾಕೆಂದ್ರೆ ಅವರು ಆ ಸ್ಥಾನಕ್ಕೆ, ಆ ಸ್ಥಳಕ್ಕೆ, ಆ ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ.
ದೇವರವರನ್ನೇ ಬಂದು ಕೂತ್ಕೊಳಿಸಿದ್ದಾರೆ. ಕೆಲವರಿಗೆ ಇದು ಆಧ್ಯಾತ್ಮ ಅಂತೇಳಿ ಕಾಣಬಹುದು. ಅದಕ್ಕೆ ನಾನು ಹೇಳಿದೆ, ಹೀಗಾದರೆ ಭಗವಂತ ಬರ್ತಾನೆ ಅಂತ ಹೇಳುವಂತಹ ಒಂದು ನಂಬಿಕೆಯ ದೇಶ ನಮ್ಮದು. ಆದರೆ ಅಷ್ಟು ಮುಂದೆ ಹೋಗೋದು ಬೇಡ. ರೈಟ್ ಮ್ಯಾನ್ ಇನ್ ದ ರೈಟ್ ಪ್ಲೇಸ್ ಅಟ್ ದ ರೈಟ್ ಟೈಮ್. ಮೋದಿ ಕೆಲವರಿಗೆ ಪ್ರಶ್ನೆ ಇರ್ಬೋದು, ಮೋದಿ ಅನ್ನಂತರ ಇನ್ನೊಬ್ಬ ಬರ್ತಾರೆ. ಈ ದೇಶದ ಮಣ್ಣಿಗೆ ಆ ಶಕ್ತಿ ಇದೆ. ಈ ದೇಶಕ್ಕೆ ಜಗತ್ತಿಗೆ ಕೊಡಬಲ್ಲಂತಹ ಬದುಕುವುದು ಹೇಗೆ ಅಂತ ಹೇಳುವಂತಹ 5,000 ವರ್ಷಗಳ ಬದುಕಿದಂತಹ ದೇಶ ಇದು. ಬದುಕುವುದು ಹೇಗೆ ಅಂತೇಳಿ ಬೇರೆಯವರು ಹೇಳಬೇಕಾ ನಮಗೆ? ಎಲ್ಲೋ ಸ್ವಲ್ಪ ಮರೆವು ಹೋಗಿತ್ತು. ದೇಶದ ಆತ್ಮವಿಶ್ವಾಸ ಕಡಿಮೆ ಆಗಿತ್ತು. ಮೋದಿಯವರು ಬಂದ ನಂತರ ಯಾಕೆ ಅಂತ ಕೇಳಿದ್ರೆ ಅದರ ಹಿಂದೆ ತುಂಬಾ ಜನರ ತ್ಯಾಗ, ಬಲಿದಾನ, ಪರಿಶ್ರಮ ಇದೆ. ಆ ಕಾರಣಕ್ಕೆ ಇವತ್ತು ಭಾರತ ಹೇಳ್ತಾ ಇದೆ, ನಮ್ಮದು ದೊಡ್ಡ ಜವಾಬ್ದಾರಿ ಇದೆ. ಯಾಕೆಂದ್ರೆ ಕೇಳಿದ್ರೆ ಇದು ಹೀಗೆ ಆದಂತಹ ಬೆಳವಣಿಗೆ ನಿರ್ಬಾರ. ನೀವು ಸ್ವಲ್ಪ ಗಮನಿಸಿ, ಅವರು ಸಹ ಏನಾದ್ರು ಬಿಡ್ತಾ ನಮ್ಮನ್ನು ಬಿಡ್ತಾ ಇಲ್ಲ. ಅವರು ಬೇರೆ ದೇಶದವರ ಸಹಾಯ ಕೊಡ್ತಾರೆ, ಏನೇನೋ ಮಾಡ್ತಾರೆ, ಏನಾದ್ರೂ ಮಾಡಿ ಹೋಗಿ ಮಾತಾಡುದು. ಕೊನೆಗೆ ಯಾರ ಮೇಲೆ ಹೇಳಿದ್ರೆ ಮೋದಿಯನ್ನು ಇಳಿಸಿದ್ರೆ ಕೆಲವು ಇಲ್ಲ, ಏನು ಮೋದಿಯನ್ನು ಇಳಿಸಲಿಕ್ಕೂ ಆಗುದಿಲ್ಲ ಅವರಿಂದ. ಆದರೆ ಅವರ ಶಕ್ತಿ ಇರುವುದು ಅಂತ ಹೇಳಿ ಕೇಳಿದರೆ ನಾವು ಸೇರಿ ನಮ್ಮ ಊರಲ್ಲಿ ಇದನ್ನು ಹೇಗೆ ಮಾಡಿಕೊಳ್ಳುವುದು? ನಮ್ಮ ವೈಯಕ್ತಿಕ ಆಸೆಗಳನ್ನು ಮೀರಿ ದೇಶದ ದೃಷ್ಟಿಯಲ್ಲಿ ನಾನು ನಾಡಿನ ಪಂಚಾಯತ್ ಚುನಾವಣೆ ಅಥವಾ ನೆಕ್ಸ್ಟ್ ಚುನಾವಣೆ ಅದೆಲ್ಲ ಒಂದು ಭಾಗ ಬರ್ತದೆ, ಹೋಗ್ತದೆ. ಆದರೆ ದೇಶ ಉಳಿಯುವ ದೃಷ್ಟಿಯಲ್ಲಿ, ಒಟ್ಟು ಈ ವಿಚಾರ ಉಳಿಯುವ ದೃಷ್ಟಿಯಲ್ಲಿ ಎಲ್ಲವನ್ನು ಮೀರಿ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡುವಂತಹ ಒಂದು ನಿರ್ಣಾಯಕ ಕಾಲಘಟ್ಟದಲ್ಲಿದ್ದೇವೆ. ಏನು ಪ್ರಗತಿ ಬಂದಿದೆ ಅದು ಇನ್ನೂ ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅಂತ ಹೇಳಿ, ಆದರೆ ನಮ್ಮ ಊರುಗಳಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಾಕಿದ್ದಾರೆ. ನನಗೆ ಕೊಟ್ಟಂತಹ ಸೀಮಿತ ಸಮಯದಲ್ಲಿ ನನಗೆ ಸಾಧ್ಯವಾದಷ್ಟು ಹೇಳುವಂತಹ ಪ್ರಯತ್ನ ಮಾಡಿದ್ದೇನೆ. ಒಂದು ಉದಾಹರಣೆ ಹೇಳ್ತಾ ನೋಡಿ. ಈಗ ಹೇಗೆ ಹೇಳಿದ್ರೆ ಹೋಟೆಲ್ ಹೇಗಿರ್ಬೇಕು ನೀವು ನೋಡುವ, ಸ್ವಲ್ಪ ಮರದ ಹಳೆಯ ಹೋಟೆಲ್, ಅಲ್ಲಿ ಒಳ್ಳೆಯ ರುಚಿ ಇರ್ಬೋದು, ಗೊತ್ತಿರೋರು ಮಾತ್ರ ಹೋಟೆಲ್ಗೆ ಹೋಗ್ತಾರೆ. ಬಾಕಿಯವರೆಲ್ಲ ನೋಡೋದು ಯಾವ್ದನ್ನು ಬೋರ್ಡ್ ಉಂಟು, ಗೌಜಿ ಉಂಟು, ಅಲ್ಲಿ ಕೊಡುವ ಅದೇ ಕೊಡುವಾಗ ಯಾರು ಯೂನಿಫಾರ್ಮ್ ಎಲ್ಲ ಹಾಕಿದ್ದಾನ, ಬಂದು ಕೊಡುವಾಗ ಭಾರಿ ಕ್ರಮದಲ್ಲಿ ಕೊಡ್ತಾ. ಈ ಹೊರಗಿನ ಪ್ರಚಾರಕ್ಕೆ ಹೆಚ್ಚಿದ್ದು ಮತ್ತೆ ತಿಂಡಿ ಒಳ್ಳೆಯದು. ನಮ್ಗಂತೂ ವಿಶ್ವಾಸದಲ್ಲಿ ಹೋಗ್ಬೋದು, ಮೋದಿಯವರು ಒಳ್ಳೆಯ ಸಾಧನೆಯನ್ನ, ಬಿಜೆಪಿ ಒಳ್ಳೆಯ ಸಾಧನೆಯನ್ನ ಕಳೆದ 11 ವರ್ಷದಲ್ಲಿ ಮಾಡಿದೆ. ಅದಕ್ಕೆ ಪ್ರಚಾರ ಕೊಡಬೇಕು. ಆ ಪ್ರಚಾರ ಕೊಡುವ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದೆ. ಇದೊಂದು ನಿಮಿತ್ತ ಮಾತ್ರ, ಇಲ್ಲಾಂದ್ರೆ ಇಷ್ಟು ಆಲೋಚನೆ ನಾವು ಮಾಡುವುದಿಲ್ಲ. ಈ ಕಾರಣಕ್ಕೆ ಮಾಡಿ ಇಲ್ಲಿಂದ ಹೋಗಿ ಇದರ ಬಗ್ಗೆ ಆಲೋಚನೆ ಮಾಡಿ ಒಂದು 4 ದಿನ ಯಾರಾದ್ರೂ ಏನಾದ್ರು ದಾದಾ ಸುಖೈತಿ ಮತ್ತೆ ಕರ್ನಾಟಕ ಕಾರ್ಯಕರ್ತರೆಲ್ಲ ಒಂದು ಏನಾದ್ರು ಬಂದರೂ ಕೂಡ ನಾವು ಗಟ್ಟಿಯಾಗಿ ಮಾತಾಡೋದೇ. ಬಿಜೆಪಿ ನೋಡಿ, ಮೋದಿಯವರನ್ನು ನೀವು ನೋಡಿರ್ಬೋದು. ಹೀಗೆ ಟಿವಿಯ ಎದುರು ಬಂದಾಗ ಕೂಡ ಅವರು ಬಿಜೆಪಿಯ ಚಿಹ್ನೆ ಹಾಕಿಕೊಂಡೇ ಬಂದು ಕೂತ್ಕೊಳ್ತಾರೆ ಪಾರ್ಟಿಯ ಕಾರ್ಯಕ್ರಮ ಅಂತ. ಯಾಕಂದ್ರೆ ಕೇಳಿದ್ರೆ ಅವರ ಮನಸ್ಸಿನಲ್ಲಿ ಈ ವಿಡಿಯೋಗಳೆಲ್ಲ ಏನು ಸೋಷಿಯಲ್ ಮೀಡಿಯಾದಲ್ಲಿ ತೆಗೆದುಕೋದಲ್ಲ, ಕನಿಷ್ಠ ಅಂಶ ಇದು ತಿರುಗಿ ಎಲ್ಲ ಮನಸ್ಸಲ್ಲಿ ಹೋಗಿ ಕೂತ್ಕೊಳ್ಳಿ. ಅಲ್ಲಿ ಓಟಿನ ಒಳಗೆ ಹೋದಾಗ ಯಾವ್ದು ಕಾಣಬೇಕು ಅಂತ ಕೇಳಿದ್ರೆ ಇದು ಮಾತ್ರ ಕಾಣಬೇಕು. ನಾವು ತುಂಬಾ ಮಂದಿ ನಾವು ಗಟ್ಟಿ ಬಿಜೆಪಿ ಅಂತ ಹೇಳೋದು ನಮಗೆ ಯಾವುದು ಕಾಣುವುದು ಕೂಡ ಇಲ್ಲ. ತುಂಬಾ ಮಂದಿ ಓಟ್ ಮಾಡಿ ಬಂದ ಹೇಳ್ತಾರೆ ಅದು ಪದ್ಧತಿ. ಆ ದೃಷ್ಟಿಯಲ್ಲಿ, ದೇಶದ ದೃಷ್ಟಿಯಲ್ಲಿ ಬಿಜೆಪಿ ಬೆಳಿಬೇಕು ಅಂತ ಹೇಳುವಂಥದ್ದನ್ನು ಹೇಳ್ತಾ ಎಲ್ಲರಿಗೂ ಮಾತಾಡಲಿಕ್ಕೆ ಅವಕಾಶ ಸಿಗಲಿಲ್ಲ. ಆದರೆ ಆಗ ನಾವು ಶುರು ಮಾಡಿ ಘೋಷಣೆಯನ್ನು ಹಾಕುವಾಗ ಎಲ್ಲರೂ
ಒಟ್ಟಿಗೆ ಸೇರಿ ಸಾಕು. ನನ್ನ ಮಾತನ್ನು ತಿಳಿಸ್ತಾ ಇದ್ದೇನೆ. ಮುಷ್ಟಿ ನಮ್ಮ ಒಗ್ಗಟ್ಟಿನ ಸಂಕೇತ, ವಿಶ್ವಾಸದ ಸಂಕೇತ. ಭಾರತ ಮಾತೆಗೆ ಜೈ ಎಂದು ಹೇಳುವಾಗ ನಾವು ದೇಶ ಮೊದಲು ಎಂದು ಹೇಳುವಂತಹ ಕಾರ್ಯಕ್ರಮಗಳು. ಹಾಗಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಒಮ್ಮೆ ಭಾರತ ಮಾತೆಗೆ ಬೇಕಾದ ಹಾಕೋಣ. बोलो भारत माता की जय, बोलो भारत माता की जय, बोलो भारत माता की जय, वंदे वंदे भारतीय जनता पार्टी के नरेंद्र मोदी के ನಮ್ಮೂರ್ ಎಕ್ಸ್‌ಪ್ರೆಸ್ ನಿಮ್ಮ ಸುದ್ದಿಯ ಜೊತೆಗಾರ.